ಆಯುಷ್ ವಿದ್ಯಾರ್ಥಿಗಳು ಕೆಲವ್ರು ಇದ್ದೀರಾ, ಸಿಕ್ಲಿಲ್ಲ ಮೆಡಿಕಲ್ ಅಂದ್ರೆ ಹೋಗೋರು ಇದ್ದೀರಾ, ಕೆಲವ್ರು ಇಲ್ಲ ನಾನು ನೇರ ಆಯುಷಿಗೆ ಹೋಗ್ಬೇಕು ಅಂತಾನೆ ಇದ್ದೀರಾ. ನಾನೇನ್ ಮಾಡ್ಲಿ, ನನಗೆ ಆಯುಷ್ ಸೀಟ್ ಮ್ಯಾಟ್ರಿಕ್ಸ್ ಬರ್ಲಿಲ್ಲ, ಹಾಗಾಗಿ ನಾನು ಆಯುಷ್ ಹಾಕಕ್ ಆಗ್ಲಿಲ್ಲ. ನಾವೆಲ್ಲ ಪ್ರಯತ್ನನೂ ಮಾಡಿದೀವಿ, ಹಾಗಾಗಿ ನಾನು ಬಿಟ್ಟಿದ್ದೀನಿ. ಅವ್ರು ಯಾವಾಗ ಕೊಡ್ತಾರೆ ಅವಾಗ ನಾನು ಕೌನ್ಸಿಲಿಂಗ್ ಮಾಡ್ತೀನಿ, ಅಷ್ಟೇ ಮಾಡ್ಲಿಕ್ಕೆ ಆಗುತ್ತೆ ನನಗೆ. ಅದು ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಆಯುಷ್ ಡಿಪಾರ್ಟ್ಮೆಂಟ್ ಬೇರೆ ಇದೆ, ಅವ್ರು ಸೀಟ್ ಮ್ಯಾಟ್ರಿಕ್ಸ್ ಕೊಡ್ಬೇಕು, ನಾನು ಮಾಡ್ಬೇಕಾಗುತ್ತೆ. ಹಾಗಾಗಿ ಯಾರು ಆಯುಷ್ ಆಸ್ಪಿರೆಂಟ್ ಇದ್ದೀರಾ ತಾವು ದಯಮಾಡಿ ಕಾಯಿರಿ. ಮೆಡಿಕಲ್ ಡೆಂಟಲ್ ಅಲ್ಲಿ ಭಾಗವಹಿಸಿರುವಂತವ್ರು, ಯಾವ್ದೋ ಡೆಂಟಲ್ ಕಾಲೇಜ್ ಸಿಕ್ಕಿದೆ, ನಂದು ಪ್ರಿಯಾರಿಟಿ ಫಸ್ಟ್ ಆಯುಷ್ ಇತ್ತು ಅಂತಂದ್ರೆ ಎನಿವೆ ತಮ್ಗೆ ಚಾನ್ಸ್ ಇರುತ್ತೆ, ಚಾಯ್ಸ್ 2 ಅಥವಾ 3 ಹಾಕಿ ಮುಂದಿನ ಸುತ್ತಿಗೆ ಬರುವಂತದಕ್ಕೆ ಅದನ್ನ ತಾವು ಮಾಡಬಹುದಾಗಿರುತ್ತೆ. ನಾವು ಆದಷ್ಟು ಬೇಗ ಈ ಎಲ್ಲ ಪ್ರಕ್ರಿಯೆನ ನಾವು ಮುಗಿಸ್ತೀವಿ, ಅಡ್ಮಿಷನ್ ಶುರು ಮಾಡ್ತೀವಿ. ಟಾಪರ್ಸ್ ಏನಿದ್ದೀರಾ, ಕನ್ನಡಿಗ ಟಾಪರ್ಸ್, ಕರ್ನಾಟಕ ಟಾಪರ್ಸ್, ಫೀಸ್ ವಿಲ್ ಬಿ ಸೇಮ್. ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲಾ ಸರ್ಕಾರಿ ಮೆಡಿಕಲ್ ಕಾಲೇಜುಗಳ 15% ಸೀಟ್ಗಳನ್ನ MCC ಇಂದ ಅಲಾಟ್ ಮಾಡ್ತಾರೆ. ಟ್ಯೂಷನ್ ಫೀಸು ಮತ್ತೆ ಯೂನಿವರ್ಸಿಟಿ ಫೀಸನ್ನ ಸೇರಿಸಿದ್ರೆ ನಮ್ದು ಮತ್ತೆ MCC ಇಂದ ಬರುವಂತದ್ದು ಫೀಸು ಸೇಮ್ ಇದೆ. ದಯಮಾಡಿ ತಾವು KE ಬದಲು ಟಾಪರ್ಸ್ ಇದ್ದವರು MCCಗೆ ಹಾಕಿ, MCC ಇಂದ ಅಡ್ಮಿಷನ್ ತಗೊಳ್ಳಿ ಅನ್ನುವಂಥದ್ದು ನನ್ನ ವಿನಂತಿ. ಸರ್ ಅಲ್ಲಿ ಏನ್ ಸರ್ ನಿಮ್ದಾದ್ರೆ ಬರೀ 750 ರೂಪಾಯಿ ಕೊಟ್ಟು ಹಾಕ್ತಿವಿ, ಆಮೇಲೆ ದುಡ್ಡು ಕಟ್ಟೋದು, ಅಲ್ಲಿ ಮೊದ್ಲೇನೆ ಅದೇನ್ ದೊಡ್ಡ ಸಮಸ್ಯೆ ಅಲ್ಲ. ಮೆಡಿಕಲ್ ಮಾಡೋದು ಹೊರಟಿರೋ ತಾವು ಎಲ್ಲರೂ ಟೆಕ್ ಸೇವಿ ಇದ್ದೀರಾ. ನಮ್ದೇ ರಾಜ್ಯದ್ದು 15% ಮೆಡಿಕಲ್ ಕಾಲೇಜಿನ ಸೀಟ್ಗಳಿದಾವೆ. ನೀವು ಟಾಪರ್ಸ್ ಇದ್ದೀರಾ, ದಯಮಾಡಿ ತಾವು 15% ಇಂದ ಬನ್ನಿ. ಫೀಸು ಸೇಮ್ ಇದೆ, ಏನು ವ್ಯತ್ಯಾಸ ಇಲ್ಲ. MCC ಇಂದ ತಾವು ಬನ್ನಿ, ನಿಮಗೆ ಗೌರವನು ಜಾಸ್ತಿ ಇರುತ್ತೆ. ನಮ್ಮಲ್ಲಿ ಇನ್ನೊಬ್ಬ ಯಾರೋ ಕನ್ನಡಿಗ ಕೆಳಗಿಂದ ಹೋಗೋದಕ್ಕೆ ಅವಕಾಶ ಇರುತ್ತೆ. ದಯಮಾಡಿ ಅಂತವ್ರು ಟಾಪರ್ಸ್ MCC ನಲ್ಲಿ ಸಹ ಪಾರ್ಟಿಸಿಪೇಟ್ ಮಾಡಿ ಸೀಟ್ ತಗೊಳ್ಳಿ ಅಂತ ನಾನು ವಿನಂತಿಯನ್ನ